ಕೊಟ್ಟು ಅವ್ರ ದೇಹಕ್ಕೆ ತೊಂದರೆ ಮಾಡೋಕ್ಕೆ ಸರಿಯಲ್ಲ ಅನ್ನುವಂಥದ್ದು ಡಾಕ್ಟರ್ಗಳ ಅಭಿಪ್ರಾಯ. ಒಂದು ರೀತಿ ನಮ್ಮ ಸಿದ್ಧಗಂಗಾ ಶ್ರೀಗಳು ಇಚ್ಛಾಮರಣಿ. ಅವ್ರು ಯಾವ ಸಮಯದಲ್ಲಿ ಏನು ತೀರ್ಮಾನ ತಗೊಳ್ತಾರೋ ಅವರು ಭಗವಂತ ಅವ್ರಿಗೆ ಏನು ಹೇಳ್ತಾನೋ ಅದರಂತೆ ಅವರು ತೀರ್ಮಾನ ತಗೊಳ್ತಾರೆ. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಅವರ ಆರೋಗ್ಯ ಸುಧಾರಿಸಲಿ ಅಂತೇಳಿ. ನಾನು ಚಿಕ್ಕ ಶ್ರೀಗಳವರು ಭಾಳಷ್ಟು ನೊಂದ್ಕೊಂಡಿದ್ದಾರೆ. ಅವ್ರಿಗೋರ್ಗೆ ಸಮಾಧಾನ ಮಾಡಿ ನಾನು ಸಾಯಂಕಾಲದವರೆಗೂ ಇಲ್ಲೇ ಇರ್ತೇನೆ ಮತ್ತು ನಾಳೆ ಮತ್ತೆ ಬರ್ತೇನೆ. ಸುತ್ತೂರು ಶ್ರೀಗಳು ಸಾಯಂಕಾಲ ಬರ್ಬೋದು. ಬಂದಮೇಲೆ ಎಲ್ಲರೂ ಒಟ್ಟಾಗಿ ಸೇರಿ ಅವ್ರ ಟ್ರೀಟ್ಮೆಂಟ್ ಹೇಗೆ ನಡೀಬೇಕು ಏನು ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತೇವೆ. ಜನ ಇಲ್ಲಿ ಬಂದು ನೂಕುನುಗ್ಗಲು ಮಾಡದೇನೆ ಸಹಕರಿಸಬೇಕು ಅಂತ ಕೈ ಜೋಡಿಸಿ ಎಲ್ಲರಲ್ಲಿ ನಾನು ಪ್ರಾರ್ಥನೆ. ಸಿದ್ದರಾಮಯ್ಯನವರು ಸೇರಿದಂತೆ ಮುಖ್ಯಮಂತ್ರಿಗಳು ಕೂಡ ನೀವು ಬೇರೆ ಯಾವುದೇ ವಿಷಯ ಭಾರತ ರತ್ನ ಸರ್ ಭಾರತ ರತ್ನ. All right, so that was former Chief Minister Karnataka and BJP leader Yediyurappa there. Let me straight away go across to Akshita for a quick, what exactly was he saying, Akshita, as far as he's been attacking H.D. Kumaraswamy as well, and what about his own party MLAs who have been camping in Gurugram resort for the past few days? Amita, there you just heard the statement that's coming from Yediyurappa. He is currently in Tumakuru. He met with the Shivaganga Mutt seer, who is said to be in a critical condition. Only speaking on that, he refused to. All right, more of course live reactions that we just got to there, but Yediyurappa essentially refusing to comment on the developments that are taking place. Even when a question was asked to him about Siddaramaya's comment about Siddaramaya calling for a meet, Yediyurappa said he would not be willing to offer a comment as he's come to meet with the seer of the Siddhaganga Mutt. So far no reaction coming in from Yediyurappa. Only previously we played out this statement where the BJP Karnataka chief went on to say that he will in fact he accused the chief minister of trying to poach his MLAs. We're going to cut across to the live frame of the chief minister now as well, who's speaking right now. ವಿಷಯಗಳನ್ನು ಬಿತ್ತರಿಸಿದರೆ ಅದೇನೋ ಮೊಬೈಲ್ ಫೋನ್ಗಳನ್ನು ಕಿತ್ತಿಟ್ಕೊಂಡಿದ್ದಾರೆ. ಎಲ್ಲ ರೀತಿ ದಿಗ್ಬಂಧನವನ್ನು ಬಿಜೆಪಿಯ ಶಾಸಕರ ಮೇಲೆ ಏರಿದ್ದಾರೆ ಅಂತ ಹೇಳಿ ನಾವು ಚಾರ್ಜ್ ಮಾಡ್ತಾ ಇಲ್ಲ. ಇದನ್ನು ನೀವು ಆ ಮಾಹಿತಿಗಳನ್ನು ಕೊಡ್ತಾ ಇದ್ದೀರಿ. ಈಗ ಗುರುಗಾಂವ್ನಲ್ಲಿ ಬರವೀಕ್ಷಣೆ ಮಾಡ್ತಾ ಇದ್ದಾರೆ ಹೋಟ್ಲಲ್ಲಿ ಕೂತ್ಕೊಂಡು. ಇವರೀಗ 6 ದಿನಗಳಿಂದ ಗುರುಗಾಂವ್ನಲ್ಲಿ ಕೂತಿರ್ತಕ್ಕಂಥ 100 ಶಾಸಕರು ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಈಗ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಬರ ಎಲ್ಲ ಇವತ್ತು ಹೋಗ್ಬಿಟ್ಟಿದೆಯಾ, ಜನ ಕಷ್ಟದಿಂದ ಇವತ್ತು ಸುಖದ ಕಡೆಗೆ ಬಂದಿದ್ದಾರೆ. ಒಂದು ವಾರದಿಂದ ನೀವು ಅಲ್ಲಿ ಕೂತಿದ್ದೀರಲ್ಲಪ್ಪ, ಈಗ ನಮಗೆ ಚಾರ್ಜ್ ಮಾಡೋರು. ನಾವೇನೋ 2 ದಿವಸ ಹೊರಗಡೆ ಹೋದ ತಕ್ಷಣಲೇ ಈಗ ಇದಕ್ಕೇನು ಹೇಳ್ತೀರಿ ಯಡಿಯೂರಪ್ಪನವ್ರೆ ನೀವು ಜನತೆ ಮುಂದೆ? ಖರ್ಚು ಮಾಡೋದು ನೀವು ಏನು ಮಾಡ್ತಾ ಇದ್ದೀರಿ ಅದು ಯಾವುದನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಇತ್ತೀಚಿನ ರಾಜಕಾರಣದಲ್ಲಿ ಒಂದು ಶಾಸಕರುಗಳನ್ನು ಒಟ್ಟಾಗಿ ಹಿಡಿದಿಡಬೇಕು ಅನ್ನೋದಕ್ಕೆ ರೆಸಾರ್ಟ್ಗಳಲ್ಲಿ ಹೋಟ್ಲುಗಳಲ್ಲಿ ಹೋಗಿ ಒಟ್ಟಾಗಿರ್ತಕ್ಕಂಥದ್ದು ಒಂದು ನಡವಳಿಕೆ ಪ್ರಾರಂಭ ದೇಶದಲ್ಲೇ ಆಗೋಗಿದೆ. ಇದೇನು ಹೊಸ ಪ್ರಕರಣ ಅಂತಲೂ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ನನಗೆ ಆಶ್ಚರ್ಯ, ನೀವು ನಮ್ಮ ಪಕ್ಷದ ಶಾಸಕರುಗಳ ಬಗ್ಗೆ ಟೀಕೆ ಮಾಡೋರು, ನಿಮ್ಮವ್ರನ್ನ ಸರಿಯಾಗಿ ಇಟ್ಕೊಳ್ಳಿಕ್ಕೇನು? ಕಾಂಗ್ರೆಸ್ ನಾಯಕರಿಗೇನಾಗಿದೆ, JDSನವ್ರಿಗೇನಾಗಿದೆ? ನೀವು ಸರಿಯಾಗಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನಮ್ಮ ಮೇಲೆ ಚಾರ್ಜ್ ಮಾಡ್ತೀರಾ ವಿನಾಕಾರಣ ಅಂತ ಏನು ಹೇಳ್ತೀರ ನೀವು? ಹಾಗಿದ್ರೆ ನಿಮ್ಮ 100 ಶಾಸಕರನ್ನ ಕರ್ಕೊಂಡೋಗಿ ಅಲ್ಲೆಲ್ಲ ದಿಗ್ಬಂಧನ ಹೋಟೆಲ್ ಕೂಡ ಹಾಕೊಂಡಿದ್ದೀರಲ್ಲ, ಹಾಗಿದ್ರೆ ನಿಮ್ಮ ಮತ್ತು ನಿಮ್ಮ ಶಾಸಕರ ನಡುವೆ ಇರತಕ್ಕಂಥ ಭಿನ್ನಾಭಿಪ್ರಾಯಗಳು ಮನಸ್ತಾಪಗಳು ಏನಿದೆ? ನಾವೆಲ್ಲ ಇಲ್ಲಿ ಕೂತಿದ್ದೇವೆ ನಾಯಕರೆಲ್ಲ, ನಾವೇನು ಯಾವ ರೆಸಾರ್ಟಿಗೆ ಕರ್ಕೊಂಡು ನಮ್ಮ ಶಾಸಕರನ್ನ ದಿಗ್ಬಂಧನ ನಾವೇನು ಮಾಡಿಲ್ಲ, ಫ್ರೀ ಆಗಿಬಿಟ್ಟಿದ್ದೇವೆ ನಮ್ಮ ಶಾಸಕರುಗಳನ್ನು. ಎಲ್ಲ ಮಾಡ್ತಿರೋರು ನೀವುಗಳೇ.
ಆದರೆ ನಿಮ್ಮ ದೂರು ನಮ್ಮಗಳ ಮೇಲೆ ಅಪಾರ. ಜನ ಇದನ್ನು ಅಷ್ಟು ಸುಲಭವಾಗಿ ನೀವು ಹೇಳ್ತಕ್ಕಂಥದ್ದನ್ನು ಎಲ್ಲದಕ್ಕೂ ತಲೆದೂಗ್ತಾರೆ ಅಂತಕ್ಕಂಥ ಭಾವನೆ ಇದೆ. ಈ ನಾಡಿನ ಜನತೆ ಸರಿಯಾದ ಸಂದರ್ಭದಲ್ಲಿ ನಿಮ್ಮಗಳಿಗೆ BJP ನಾಯಕರುಗಳಿಗೆ ಉತ್ತರ ಕೊಡ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸರ್. All right, so that was Chief Minister H.D. Kumaraswamy once again lashing out at the BJP, but same being done by BJP Karnataka Chief and former Chief Minister B.S. Yediyurappa as well. Our South India Bureau Chief Pooja Prasanna is with us. Pooja, quick translation exactly what H.D. Kumaraswamy was saying. All right, we will just quickly reconnect that line with Pooja Prasanna, but this is the war of... Tells several lies. Yes, sir. Regarding the Karnataka development, I don't know. ದೇರಿನಲ್ಲೋ ಯಾರ್ಯಾರು ಲೀಡ್ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಒಂದು ಯಡಿಯೂರಪ್ಪನವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ. ನಾವು ಹೊಸ ವರ್ಷದಲ್ಲಿ All right, we'll come back to this news as far as the ultimatum that has been given by the Congress leaders to its own MLAs to attend the party meeting tomorrow, else face the consequences. But continue as far as the war of words between the BJP and also the JDS and Congress party leaders are concerned. We were just listening to the reactions coming in from B.S. Yediyurappa and also from Chief Minister H.D. Kumaraswamy.